ಮೇಡಮ್ ಇವತ್ತೇನು ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನೆ ಸಭೆ ನಡೆಯುತ್ತೆ ಎಲ್ಲ ಇಲಾಖೆದು. ಇಲ್ಲಿ ತಾಲೂಕಿನಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳು. ಏನಂದ್ರೆ ಇಲ್ಲಿ ಆದರ್ಶ ಮಹಾವಿದ್ಯಾಲಯ ಅಂತ ಇದೆ. ಅವ್ರು ಆದರ್ಶ ಮಹಾವಿದ್ಯಾಲಯದ ಮಕ್ಕಳು ಪ್ರತಿದಿನ ಮಳೆ ಬಂದರೆ ತೋರಿಸ್ಕೊಳ್ಬೇಕು. ಬಸ್ ನಿಲ್ದಾಣ ಅದು ಹೊರಗಿದೆ. ಊರಿಂದ ಸುಮಾರು 4 ಕಿಲೋಮೀಟರ್ ಅರಣ್ಯದಲ್ಲಿ ಇದೆ ನಡುರಸ್ತೆಯಲ್ಲಿ. ಇಲ್ಲಿ ಯಾವುದೇ ರೀತಿ ಹೋಮ್ಸ್ ಇಲ್ಲ. ಜೊತೆಗೆ ಮಕ್ಕಳು ಮಳೆ ಬಂದರೆ ಡೈಲಿ ತೋರಿಸ್ಕೊಂಡ್ಬರ್ಬೇಕು. ಅಲ್ಲಿ ನಿಲ್ಲೋದಕ್ಕೆ ಯಾವುದೇ ರೀತಿ ರಕ್ಷಣೆ ಇಲ್ಲ. ಅದ್ರ ಬಗ್ಗೆ ಇಲ್ಲಿ ಏನೋ ಡಿಸ್ಕಷನ್ ಇದೆ. ಸ್ಪೀಡ್ ವೆಹಿಕಲ್ಸ್ ಓಡಾಡ್ತಾರೆ ಆದರ್ಶ ಮಹಾವಿದ್ಯಾಲಯನ. ಆಯ್ತು, ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಮಾತಾಡ್ತೀನಿ. ನಾವು ಜಸ್ಟ್ ಹಂಗೆ ಕೇಳ್ಪಟ್ಟಾಗ ಏನ್ ಹೇಳಿದ್ರು ಅಂದ್ರೆ ಮುಂಸಾಗಕ್ಕೆ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ. ಅದೇ ರೋಡ್ ಇದು ಟೋಲ್ಗೇಟ್ ಹತ್ರ ಹಂಸ ಆಗಿರ್ತಾರೆ. ಆಮೇಲೆ ಕೆಲವೊಂದು GGM ಅಂತ ಸ್ಕೂಲ್ ಇದೆ, ಕೆಲವೊಂದು ಪ್ರೈವೇಟ್ ಸ್ಕೂಲಲ್ಲಿ ಹಾಕಿರ್ತಾರೆ. ಇದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕೂಡ ಯಾಕಾಗಿ ಪ್ರಯೋಜನ ಇಲ್ಲ ಅಂತ ಸುಮಾರು 405 ಮಕ್ಕಳು ಇರ್ತಾರೆ. ಸಾಕಷ್ಟು ಅಪಘಾತಗಳು ಸಂಭವಿಸಿವೆ ಮಕ್ಕಳಿಗೆ. ಓಕೆ, ಇದ್ರ ಬಗ್ಗೆ ನಾನು ಇಒ ಅವರು ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ಜೊತೆ ಮಾತಾಡ್ತೀನಿ. ಏನಾಗಬೇಕು ಮಕ್ಕಳಿಗೆ ಅನುಕೂಲ ಆಗೋ ರೀತಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ನಮಗೆ ನಾಲ್ವಡಿ ಮತ್ತು ಬೆಣ್ಣೆಹಳ್ಳಿ ಮಾರ್ಗದ ಒಂದು ಹಳ್ಳ ಇದೆ. ಅದಕ್ಕೆ ಸೇತುವೆ ಬೇಕಂತ ಸುಮಾರು 5-6 ವರ್ಷದಿಂದ ಅಲ್ಲಿ ಸ್ಕೂಲ್ ಮಕ್ಕಳು ಹುಡುಗರು ಬರ್ತಾರೆ. ಅದು ಕೂಡ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ. ಸೇತುವೆಯಿಂದ ಪ್ರತಿನಿತ್ಯದಲ್ಲಿ ಹಳ್ಳ ಬಂದ ಜಾತಿಗಳು ಅದು ಸೇತುವೆ ಕೂಡ ಆಗ್ತಾ ಇಲ್ಲ. ನಾಗರಳ್ಳಿ ಸ್ವತಃ DC ಮೇಡಮ್ ಅವರು ಎಲ್ಲರೂ ವಿಸಿಟ್ ಮಾಡಿದ್ದಾರೆ. ಜೀವ ಕೂಡ ಉಳಿದಿದೆ. ಕೂಡ ಆ ಕೆಲಸ ಆಗ್ತಾ ಇಲ್ಲ. ಸರಿ ಸರಿ, ಇದ್ರ ಬಗ್ಗೆನೂ ನಾನು ಸಂಬಂಧಪಟ್ಟ ಇಲಾಖೆಯವರಿಗೆ ಮಾತಾಡ್ತೀನಿ. ಎಸ್ಟಿಮೇಟ್ ಕಳಿಸಿದ್ರು ಮೇಡಮ್, 2 ಕೋಟಿ 5 ಲಕ್ಷಕ್ಕೆ ಪಿಡಬ್ಲ್ಯೂಡಿ ಆಗಿದೆ ಮೇಡಮ್. ಬಟ್ ಅದು ಪ್ರಪೋಸಲ್ ಹೋಗಿದೆ ಮೇಡಮ್, ಬರಬೇಕಂತ. ಓಕೆ, ಅಪ್ರೂವಲ್ ಇದನ್ನ ಹೇಳಕ್ಕೆ 5 ವರ್ಷ ಸುಮಾರು 5 ವರ್ಷದಿಂದ ಬರೀ ಅಪ್ರೂವಲ್ ಕಳಿಸೋದು. ಓಕೆ ಓಕೆ, ಕಾಮಗಾರಿ ಆಗ್ತಾ ಇದೆ. ಸರಿ ಸರಿ. ಮತ್ತೆ ನರೇಗಾ ಬಗ್ಗೆ ಹೇಳಿದ್ರೆ ನೀವು ಎಷ್ಟು ಪರ್ಸೆಂಟ್ ಆಗಬೇಕಂತೆ. ರೈತರಿಗೆ ಜನರು ಏನಾದ್ರೆ ಕೂಲಿ ಕೆಲಸ ಕೊಡ್ತಾ ಇಲ್ಲ, ಸುಮ್ಮನೆ ಫೋಟೋ ಕೊಟ್ಟು ತಗೊಂಡು ಹೋಗ್ತಾರೆ ಅಂತ ಸಾಕಷ್ಟು ಕಡೆ ಪಂಚಾಯತಿಯಲ್ಲಿ ಜನರು ಹೇಳಿದ್ದಾರೆ. ಅದ್ರ ಬಗ್ಗೆ ನರೇಗಾ ಬಗ್ಗೆ ನರೇಗಾದು ನಮ್ಮ ಇಲಾಖೆಗೆ ಏನು ಟಾರ್ಗೆಟ್ ಇದೆ, ಮೋರ್ ದೆನ್ 100% ಏನು ರಿಡ್ಜ್ ಟು ವ್ಯಾಲಿ ಬದು ನಿರ್ಮಾಣ ಇದೆಯಲ್ಲ ನಮ್ಮ ಇಲಾಖೆದು, ಅದು ಜಿಲ್ಲೆನಲ್ಲಿ ನಮಗೆ 8 ಲಕ್ಷ ಟಾರ್ಗೆಟ್ ಇತ್ತು. 8 ಲಕ್ಷ ರೀಚ್ ಆಗಿದೆ ಮ್ಯಾಂಡೇಸ್ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಓವರಾಲ್ ಎಲ್ಲ ತಾಲೂಕುಗಳಿಂದ ಒಟ್ಟಾರೆ. ಬಟ್ ಬೇರೆ ಬೇರೆ ಇಲಾಖೆಗೆ ಅಲೋಕೇಶನ್ ಇರುತ್ತೆ, ಟಾರ್ಗೆಟ್ ಇರುತ್ತೆ, ಅದನ್ನು ನಾವು ರೀಚ್ ಮಾಡಬೇಕು. ಅದನ್ನೇ ಹೇಳಿದೆ ನಾನು ಸಭೆಯಲ್ಲೂ ಕೂಡ. ಇದ್ರ ಬಗ್ಗೆ ನೋಡೋಣ, ನೆಕ್ಸ್ಟ್ ಫಾಲೋಅಪ್ ಮಾಡಿ. ಇದು ನಮ್ಮ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಯಾವ ರೀತಿ ಏನೇನು ಮೆಟೀರಿಯಲ್ಸ್ ಡೆಮೋಗಳು ಬರ್ತಾವೆ ರೈತರಿಗೆ ಗೊತ್ತಾಗೋದಿಲ್ಲ. ಮತ್ತೆ ಏನಾಗುತ್ತೆ ಅದೇ ಅದನ್ನೇ ಈಗ ಮಾನ್ಯ ಸಂಬಂಧಪಟ್ಟ ಶಾಸಕರಿಂದನೇ ಈಗ ಕಿರು ಚೀಲ ವಿತರಣೆ ಎಲ್ಲ ಮಾಡಿಸಿದ್ದಾರೆ, ಡಂಬಳ ಮಾಡಿದ್ದಾರೆ, ಇವನ್ ಮುಂಡ್ರಿಗಿ ಹೋಬಳಿನಲ್ಲೂ ಮಾಡಿದ್ದಾರೆ. ಆ ರೀತಿ ಎಲ್ಲ ತಾಲೂಕುಗಳಲ್ಲೂ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾನ್ಯ ಶಾಸಕರ ಗಮನಕ್ಕೆ ತಂದು ಎಲ್ಲ ವಿತರಣೆ ಮಾಡಿ ಅಂತ ನಮ್ಮಿಂದನೂ ಡೈರೆಕ್ಷನ್ ಇದೆ. ಮಾಡ್ತೀವಿ, ಮ್ಯಾಕ್ಸಿಮಮ್ ಮಾಡ್ತೀವಿ. ಇಲ್ಲ, ಅದರ ವಿತರಣೆ ಈಗ ನೆಕ್ಸ್ಟ್ ಮಾಡ್ತಿದ್ದಾರೆ, ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ, ವಿತರಣೆ ಮಾಡಿಸ್ತೀವಿ. ಆಮೇಲೆ ರೈತರ ವಿತರಣೆನೂ ರೈತರ ಶೇರು ಇದೆ, ಅದರಲ್ಲಿ 10% ಏನೋ ಬರುತ್ತೆ. 50%, 10%, 90% ಸಬ್ಸಿಡಿ ಕೊಡ್ತೀವಿ ನಾವು ಇಲಾಖೆಯಿಂದ. 10% ರೈತರ ಶೇರ್. SC/ST ಆದರೆ 10%, ಜನರಲ್ ಆದರೆ 20% ಇದೆ ಅವ್ರದ್ದು ಶೇರ್. ಇದು ಸ್ವಲ್ಪ ಹೇಳ್ಬಿಡ್ತೀನಿ ನಾನು. ಇದುವರೆಗೂ